ಪ್ರೀತಿಯ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರ. ಕೆಲವೊಂದು ವಿಚಾರದಲ್ಲಿ ಇವತ್ತಿನ ಧಾರ್ಮಿಕತೆಯನ್ನು ಅವಲೋಕಿಸಿದಾಗ, ಇದನ್ನು ಆಳುವವರನ್ನು ಅವಲೋಕನ ಮಾಡಿದಾಗ ಬಹಳ ಮನಸ್ಸಿಗೆ ಬೇಜಾರಾಗೋದು ಸಹಜ. ಬರುವಾಗ ನಾವು ಏನೂ ತಂದಿರುವುದಿಲ್ಲ, ಹೋಗುವಾಗ ಕೂಡ ಹಾಗೆ. ಯಾಕೋ ಇತ್ತೀಚೆಗೆ ಇತಿಹಾಸ ಪ್ರಸಿದ್ಧ ತುಳುನಾಡ ಆರಾಧ್ಯ ದೈವ ಬ್ರಹ್ಮಲಿಂಗೇಶ್ವರನ ಸನ್ನಿಧಿಯಲ್ಲಿ ಕೆಲವೊಂದು ವಿಚಾರಗಳು ಆಡಳಿತ ಮಂಡಳಿಗೆ ಗೊತ್ತಿದ್ದು ಮಾಡುತ್ತಾರೋ ಅಥವಾ ಗೊತ್ತಿಲ್ಲದೆ ಮಾಡುತ್ತಾರೋ ಆ ಬ್ರಹ್ಮಲಿಂಗೇಶ್ವರನೇ ಹೇಳಬೇಕು. ಧಾರ್ಮಿಕತೆಯ ಬಗ್ಗೆ ನನಗೆ ವೈಯಕ್ತಿಕವಾಗಿ ಬಹಳ ನಂಬಿಕೆ ಇದೆ, ವಿಶ್ವಾಸವಿದೆ. ಆದರೆ ಇಂತಹ ಕೆಲವು ಕಹಿ ಘಟನೆಗಳನ್ನು ನೆನಪು ಮಾಡಿಕೊಂಡರೆ ಆಡಳಿತ ಮಂಡಳಿ ವಿರುದ್ಧ ಹಿಂದೆಯೂ ಕೂಡ ನಾನು ಮಾತನಾಡಿದ್ದು ಉಂಟು. ಎಷ್ಟೇ ತಿಳುವಳಿಕೆ ಹೇಳಿದರೂ ಆಡಳಿತ ಮಂಡಳಿ ಯಾವುದನ್ನು ಕೂಡ ತಲೆಗೆ ಹಾಕಿಕೊಳ್ಳದೇ ಇಲ್ಲ. ಅಥವಾ ಜಿಲ್ಲಾಧಿಕಾರಿಯವರಾಗಲಿ ತಾಲೂಕು AC ಅವರಾಗಲಿ ಯಾರೂ ಕೂಡ ಇದರ ಬಗ್ಗೆ ಕಣ್ಣೆತ್ತಿ ನೋಡುವುದಿಲ್ಲ. ಯಾರ್ಯಾರ ಖಜಾನೆಗೆ ಎಷ್ಟೆಷ್ಟು ಹೋಗುತ್ತದೆ ಆ ಬ್ರಹ್ಮಲಿಂಗನ ಹೇಳಬೇಕು. ಇತ್ತೀಚೆಗೆ ಬ್ರಹ್ಮಲಿಂಗನ ಸನಿಹದಲ್ಲಿರುವ ಬ್ರಹ್ಮಕೊಂಡ ನದಿಯೆಂದೇ ಪ್ರಸಿದ್ಧವಾದ ನದಿ, ಈ ನದಿ ದೇವಸ್ಥಾನದ ತಟದಲ್ಲಿದೆ, ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಇದೇ ನದಿ ಸುತ್ತಮುತ್ತಲಿನ ಕೊಳಚೆ ನೀರು, ದೇವಸ್ಥಾನದ ಕೊಳಚೆ ನೀರು, ಮಲಮೂತ್ರದ ವಿಸರ್ಜನೆಯ ಗಲೀಜು ನೀರು ಹೊಳೆಗೆ ಹೋಗುತ್ತಿರುವುದು ಕಂಡುಬಂದಿದೆ. ಸಿಬ್ಬಂದಿಗಳು ಕೂಡ ನೋಡದ ಹಾಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಅಥವಾ ಅವರನ್ನು ಬೇರೆ ಕೆಲಸದಲ್ಲಿ ಬ್ಯುಸಿ ಮಾಡಿದ್ದಾರೋ ಗೊತ್ತಿಲ್ಲ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಇನ್ನೊಂದು ವಿಚಾರ ನೆನಪು ಮಾಡಿಕೊಳ್ಬೇಕಾಗಿದೆ, ಹೇಳಬೇಕಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿ ಕೆಲವೊಮ್ಮೆ ನಿರ್ಧಾರಗಳನ್ನು ಯಾವ ರೀತಿ ತಗೊಳ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಸಮೀಪದ ವಿಶ್ವಕರ್ಮ ಮನೆಯೊಂದರ ಪಕ್ಕದಲ್ಲಿ ಜನರೇಟರ್ನ ಅಳವಡಿಸಿದ್ದಾರೆ. ಅವರಿಗೆ ಎಲ್ಲ ರೀತಿಯಿಂದ ತೊಂದರೆ ಆದರೂ ಕೂಡ, ಅವ್ರಿಗೆ ತೊಂದರೆ ಆಗತ್ತೆ ಅಂತ ಗೊತ್ತಿದ್ರೂ ಕೂಡ ಆ ಜನರೇಟರ್ನ ಅವ್ರ ಮನೆ ಪಕ್ಕದಲ್ಲೇ ಹೋಗಿ ಅಳವಡಿಸ್ಬಿಟ್ಟಿದ್ದಾರೆ. ನೋಡಿ ಬಹಳ ಬೇಸರವಾಯಿತು. ನಮ್ಮ ಜಾಗ ನಿಮ್ಮ ಮನೆ ತನಕ ಬರುತ್ತದೆ ಎಂಬ ಉಡಾಪೆಯ ಉತ್ತರದಿಂದ ಪಾಪ ಅವರ ಮನೆ ಪಕ್ಕದಲ್ಲೇ ಜನರೇಟರ್ನ ಅಳವಡಿಸಿ ಈಗ ಅವರಿಗೆ ಬಹಳ ತೊಂದರೆ ಮಾಡಿದ್ದಾರೆ. ಇದೆಲ್ಲ ತಪ್ಪು ಅಂತ ಗೊತ್ತಿದ್ದರೂ ಆಡಳಿತ ಮಂಡಳಿ ಏಕಮುಖ ನಿರ್ಧಾರದಿಂದ ಈ ಕೆಲಸವಾಗಿದೆ. ಇಂತಹ ದೇವರಿಗೆ ವಿರೋಧವಾದ ಕೆಲಸ ಬೇಕಾ ಎಂಬುದು ಪ್ರತಿಯೊಬ್ಬ ಭಕ್ತನಿಗೂ ಅರಿವಾಗುತ್ತದೆ. ಮುಂದಾದರೂ ಇಂಥ ಕೆಲಸ ಮಾಡದಿರಲಿ ಎಂಬುದೇ ಸಾರ್ವಜನಿಕರ ಆಗ್ರಹ.